ನಿಮಿಷ ಸದಾನಂದ ಗೌಡರು ನಮ್ಮ ಹಿರಿಯ ನಾಯಕರು ಈಗ ತಾನೇ ಮಾತಾಡಿದ್ದಾರೆ. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರೇ, ಈ ಕಾರ್ಯಕ್ರಮದಲ್ಲಿ ಇನ್ಚಾರ್ಜ್ ತಗೊಂಡು ರೂವಾರಿಗಳಾಗಿ ಕೆಲಸ ಮಾಡಿದಂತ ವೈದ್ಯ ಬಸವರಾಜ್ ಅವರೇ, ಗೋಪಾಲಯ್ಯನವರೇ, ಮುನಿರತ್ನ ಅವರೇ, ವೇದಿಕೆ ಮೇಲಿರುವಂತ ನಮ್ಮ ಯಲಕ್ಕ ಶಾಸಕರಾದಂತ ವಿಶ್ವನಾಥ್ ಅವರೇ, ರಾಮಮೂರ್ತಿ ಅವರೇ, ವೇದಿಕೆ ಮೇಲಿರುವಂತ ನಮ್ಮ ಕೃಷ್ಣಪ್ಪ ಅವರೇ, ರವಿ ಸುಬ್ರಹ್ಮಣ್ಯ ಅವರೇ, ಮುನ್ರಾಜು ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನರೇಂದ್ರ ಬಾಬು ಅವರೇ, ಹರೀಶ್ ಅವರೇ, ನಮ್ಮ ಸಪ್ತಗಿರಿ ಗೌಡ್ರೆ, ರವೀಂದ್ರ ಅವರೇ, ಉಮೇಶ್ ಶೆಟ್ಟಿ ಅವರೇ, ಅರುಣ್ ಸೋಮಣ್ಣ ಅವರೇ ವೇದಿಕೆ ಮೇಲೆ ಇದ್ದಾರೆ. ನಮ್ಮ ನಾರಾಯಣ ಗೌಡರು ಬಂದಿದ್ದಾರೆ, ಮಾಜಿ ಮಂತ್ರಿಗಳು ನಮ್ಮ ನಾರಾಯಣ ಗೌಡರು, ವೇದಿಕೆ ಮೇಲೆ ಅಂತ ಎಲ್ಲ ಗಣ್ಯರೇ. ಬಹಳ ಪ್ರಮುಖವಾಗಿ ಇವತ್ತು ಹೋರಾಟ ಮಾಡ್ತಾ ಇರೋದು ನಾವು. ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆಯಿತು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 1 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಕಾಂಗ್ರೆಸ್ ಸರ್ಕಾರ DK ಶಿವಕುಮಾರ್ ಅವರು ಹೇಳಿದ್ರು, ನಾವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ಒಂಥರ ಅಮೆರಿಕದ ನ್ಯೂಯಾರ್ಕ್ ಸಿಟಿ ತರ, ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಸಿಂಗಾಪುರ್ ತರ ಮಾಡ್ತೀನಿ ಅಂತ ಹೇಳಿದ್ರು. 1 ವರ್ಷ ಆಯ್ತು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ. ಬ್ರ್ಯಾಂಡ್ ಬೆಂಗಳೂರು ಹೇಳಿದ್ಮೇಲೆ 1 ರೂಪಾಯಿ ಹಣನೂ ಕೂಡ ಬೆಂಗಳೂರಿಗೆ ಬಿಡುಗಡೆ ಮಾಡಿಲ್ಲ. ಈ ಕಾಂಗ್ರೆಸ್ ಅವರು, ಭ್ರಷ್ಟ ಕಾಂಗ್ರೆಸ್ ಅವರು ಫ್ಲೈಟ್ ಮಾಡಿಕೊಂಡು ಮೋದಿ ವಿರುದ್ಧ ಪ್ರತಿಭಟನೆ ಮಾಡಕ್ಕೆ ಡೆಲ್ಲಿಗೆ ಹೋದ್ರು. ಏನಂತ? ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂದ್ರು. ನಾನೀಗ ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದೀನಿ, ಬೆಂಗಳೂರು ಜನ ಹೇಳ್ತಾ ಇದ್ದಾರೆ, ಬೆಂಗಳೂರು ಜನ ಹೇಳ್ತಾ ಇದ್ದಾರೆ ನಮ್ಮ ಬೆಂಗಳೂರು ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಜನರ ತೆರಿಗೆಯನ್ನ ಕರ್ನಾಟಕದ ಬಜೆಟ್ ಅಲ್ಲಿ 60 ರಿಂದ 65% ಹಣ ಬರುತ್ತೆ. ಈಗ ಬೆಂಗಳೂರು ಜನರು ಕೇಳ್ತಾ ಇದ್ದಾರೆ, ರಸ್ತೆಗಳು ನೋಡಿ ಹಳ್ಳ ಬಿದ್ದಿದೆ ಎಲ್ಲ ಕಡೆ, ಒಂದೇ ಒಂದು ಮಳೆ, ಅದು ಸರಿಯಾದ ಮಳೆನೇ ಬಿದ್ದಿಲ್ಲ. ಇನ್ನ ಸ್ಟಾರ್ಟ್, ಈಗ ಇನ್ನ ಪ್ರಾರಂಭ, ಜೋರ್ ಮಳೆನೂ ಬಂದಿಲ್ಲ, ಇನ್ನು ಎಂಟ್ರಿ ಅಷ್ಟೇ, ಇನ್ನು ಟ್ರೇಲರ್, ಮಳೆಯ ಟ್ರೇಲರ್ ಬಂದಿದೆ ಅಷ್ಟೇ. ಬಂದಂತ 3 ದಿನದ ಮಳೆಗೆ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಕೂಡ ತುಂಬಿ ನೀರು ಮನೆಗಳಿಗೆ ನುಗ್ಗುವಂತ ಪರಿಸ್ಥಿತಿ. ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ. ಹಳ್ಳದ ಬಗ್ಗೆ, ನಮ್ಮ ಹಳ್ಳ ಬಿಡೋ ಬಗ್ಗೆ ಕಮಿಷನರ್ ಹೇಳಿದ್ರು, ಡೆಪ್ಟಿ CM DK ಶಿವಕುಮಾರ್ ಹೇಳಿದ್ರು, 3 ತಿಂಗಳ ಮುಂಚೆನೆ ನಾವೆಲ್ಲ ರೆಡಿ ಮಾಡಿಬಿಟ್ಟಿದ್ದೀರಿ. ಎಲ್ಲಿ ಹಳ್ಳ ಬಿದ್ದರೆ ಇಮಿಡಿಯೇಟ್, ಯಾರು ನೀರು ನುಗ್ಗಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಕ್ರಮ ತೆಗೆದುಕೊಳ್ತೀರಿ. ಇದು ಬ್ರ್ಯಾಂಡ್ ಬೆಂಗಳೂರು, ನಾವು ಮಾಡಿದ್ದೀರಿ ಬ್ರ್ಯಾಂಡ್ ಬೆಂಗಳೂರು ಅಂತ. ಬಂದಂತ ಕಮಿಷನರ್ ಆರ್ಡರ್, ಮುಖ್ಯಮಂತ್ರಿಗಳ ಆರ್ಡರ್ ಕಸದ ಬುಟ್ಟಿಗೆ ಬಿದ್ದೋಯ್ತು. ಸಣ್ಣ ಮಳೆಗೆ ಇವತ್ತು ಬೆಂಗಳೂರು ತಡೆಯಕ್ಕಾಗದ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಅವರು ತಂದಿದ್ದಾರೆ. ಎಲ್ಲ ಕಡೆ ಕಸದ ರಾಶಿ ಬಿದ್ದಿದೆ. ಸಂಬಳ ಕೊಟ್ಟಿಲ್ಲ ಕಸ ಎತ್ತವ್ರಿಗೆ, ಜನವರಿಯಿಂದ ಸಂಬಳ ಕೊಟ್ಟಿಲ್ಲ ಅವ್ರಿಗೆ, ಹಣ ಬಿಡುಗಡೆ ಆಗಿಲ್ಲ, ಕಸ ಎತ್ತೋ ಪ್ರಶ್ನೆನೇ ಇಲ್ಲ, ಮರಗಳು ಮುರಿದು ಬಿದ್ದಿದೆ. ಮೊನ್ನೆ ಮುಖ್ಯಮಂತ್ರಿ ಹೇಳಿದ್ರು, ಒಣಗಿರೋ ಮರಗಳೆಲ್ಲ ತೆಗೀರಿ ಇಮಿಡಿಯೇಟ್ ಅಂತ. ನಾನು ಮುಖ್ಯಮಂತ್ರಿ ಕೇಳ್ತೀನಿ, ನೀವು ಹೇಳಿದ ಮೇಲೆ ಯಾವರ ಒಬ್ಬ ಒಂದು ಮರ ತೆಗೆದಿರೋದು ಎಲ್ಲ ಸಾಕ್ಷಿ ತೋರಿಸ್ರಿ, ಒಂದು ಸಾಕ್ಷಿ ತೋರಿಸ್ರಿ, ಒಂದು ಮರ ತೆಗೆದಿರೋದು. ಅದ್ರ ಮುಖ್ಯಮಂತ್ರಿಗೆ ಬೆಲೆ ಬೇಡ, ಮುಖ್ಯಮಂತ್ರಿಗೆ ಬೆಲೆ ಇಲ್ಲ, ಮುಖ್ಯಮಂತ್ರಿ
ಫಂಡ್ಸ್ ಬೆಲೆನೇ ಇಲ್ಲ. ಬಂದ್ರು ಅಲ್ಲಿ ಯಾವುದೋ ಮಳೆ ನುಗ್ಗಿ ಜಾಗಕ್ಕೆ ಹೋದ್ರು, ಒಂದು ಫೋಟೋ ಶೋ ಮಾಡಿದ್ರು, ವಾಟ್ ಔಟ್ ಅಲ್ಲಿಂದ. ಒಂದು ಫೋಟೋ ಶೋ ಅಷ್ಟೇ. ನಾನು ಕೇಳಿದೆ, ಎಲ್ಲಾದ್ರೂ ಮುಖ್ಯಮಂತ್ರಿ ಭೇಟಿ ಮಾಡಿದಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಹಣಕಾಸು ಸಚಿವ, ಹಣ ಎಲ್ಲ ಇರೋದು ಅವ್ರ ಹತ್ರನೇ, ಒಂದ್ ಕಡೆ ಭೇಟಿ ಮಾಡಿದ ತಕ್ಷಣ ಅಲ್ಲಿ ಫ್ಲಡ್ ಆಗಿದೆ ಅಂದ ತಕ್ಷಣ, ನೋಡ್ರಿ ನಾನು ಹಣ ರಾಜ್ಯ ಸರ್ಕಾರದಿಂದ ಇಲ್ಲಿ ಫ್ಲಡ್ ಆಗಿದೆ, ಇದು ರಾಜಕಾಲುವೆಯನ್ನ ಮಾಡುವಂತಕ್ಕೆ ನಾನು 100 ಕೋಟಿ ಹಣ ಬಿಡುಗಡೆ ಮಾಡ್ತೀನಿ ಹೇಳಿದ್ದೀರಾ? ಎಲ್ಲರ 4 ಕಡೆ ಭೇಟಿ ಮಾಡಿದ್ರಿ, 4 ಕಡೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ? ರಾಜ್ಯ ಸರ್ಕಾರ 1 ನಯ ಪೈಸೆ ಬಿಡುಗಡೆ ಮಾಡಿದಾರ? ಯೋಗ್ಯತೆ ಇಲ್ಲದ ಮುಖ್ಯಮಂತ್ರಿ. ಸ್ಥಳಕ್ಕೆ ಏನ್ರಿ ಭೇಟಿ ಮಾಡ್ತೀರಾ? ಹೋಗಿ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ಹೋಗಿ ಭೇಟಿ ಯಾಕೆ ನಾಟಕ ಆಡ್ತಾ ಇದ್ದೀರಾ ನೀವು? ಹಿಂದೆ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರಿದ್ರು, ಬಸವರಾಜ ಬೊಮ್ಮಾಯಿಯವರಿದ್ರು, ಸದಾನಂದ ಅವರು ನಮ್ಮ ಮುಂದೆನೆ ಕೂತಿದ್ದಾರೆ. ಈ ತರ ಆದ ಘಟನೆ ಆದಾಗ ರಾಜ್ಯ ಸರ್ಕಾರ ನಾವು 500, 600, 1000 ಕೋಟಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಾಖಲೆಗಳಲ್ಲಿದೆ, ನಾನು ಸುಮ್ಮನೆ ಹಂಗೆ ಮಾತಾಡಲ್ಲ, ದಾಖಲೆಗಳಲ್ಲಿದೆ. ನಾವು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಹೋದ್ರಿ, ಓದ ಸಿದ್ಧ ಬಂದ ಸಿದ್ಧ ಅಷ್ಟೇ, ಹೋಗಿದ್ದು ಬಂದಿದ್ದು ಅಷ್ಟೇ. ಅಧಿಕಾರಿಗಳಿಗೇನು? ನಾನು ಪತ್ರಿಕೆಯಲ್ಲಿ ಓದ್ದೆ, ಅವ್ರ ಅಧಿಕಾರಿ ಪತ್ರಿಕೆಯಲ್ಲಿ ಬಂದಿದ್ದು ಎಲ್ಲೆಲ್ಲಿ ಒಣ ಮರಗಳಿದೆಯೋ ಅದನ್ನು ಕಟ್ ಮಾಡಿ ಅಂತ ಅಷ್ಟೇ ಬಂದಿದ್ದು, ಇನ್ನೇನು ಬಂದಿಲ್ಲ. ಅದಕ್ಕೆ ಕಟ್ಟಾಗಿ ಅದಕ್ಕೆ ವಾಪಸ್ ಬಂದ್ರು ಮುಖ್ಯಮಂತ್ರಿಗಳು. ಅಂದ್ರೆ ಬೆಂಗಳೂರನ್ನ ಒಂದು ರೀತಿ ಲೂಟಿ ಮಾಡಕ್ಕೆ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರನ್ನ ATM ಮಾಡಿಕೊಂಡು ಬೇರೆ ರಾಜ್ಯಕ್ಕೆ, ಮಧ್ಯಪ್ರದೇಶ, ರಾಜಸ್ಥಾನ್ಗೆ ದುಡ್ಡುಗಳನ್ನ ಕಳಿಸ್ತಾರೆ. ಟನಲ್ ರೋಡ್ ಮಾಡ್ತಾರಂತೆ. ಮೇಲೆ ರೋಡೇ ಮಾಡಕ್ಕಾಗಿಲ್ಲ ಇನ್ನ, ಪೆರಿಫಲ್ ರಿಂಗ್ ರೋಡ್ ಅದೇ ಮಾಡಕ್ಕೆ ಆಗ್ತಾ ಇಲ್ಲ, ಇನ್ನ ಯಾರು ಬಂದಿಲ್ಲ. ಟನಲ್ ರೋಡ್ ಅಂಡರ್ ಗ್ರೌಂಡ್ ಅಂತೆ, ಸೌತ್ ಇಂದ ನಾರ್ತ್ ವರ್ಗು. ಏನಕ್ಕೆ ದುಡ್ಡು ಹೊಡೆದಿದ್ನಲ್ಲ, ಇಲ್ಲಿ ಬೆಂಗಳೂರಲ್ಲಿ ದುಡ್ಡು ಹೊಡೆದಿದ್ನಲ್ಲ, ಡೆಲ್ಲಿಗೆ ಕಳ್ಸಕ್ಕ ಟನಲ್ ರೋಡ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ, ಏನ್ ಹೋಗಿದ್ದೆ. ಅಲ್ಲಿ ನಾವು ಮಾದೇಪುರಕ್ಕೆ ಹೋದ್ರಿ, ಇಲ್ಲಿ ಯಲಹಂಕಕ್ಕೆ ಹೋದ್ರಿ, ಇಲ್ಲಿ ಪದ್ಮನಾಭನಗರಕ್ಕೆ ಬಂದ್ರಿ, ಇಲ್ಲಿ ಕೇರಳಪುರಕ್ಕೆ ಬಂದ್ರಿ. ಸಲಹೆ ಬಂತು, ಏನು ಪತ್ರಿಕೆಯಲ್ಲಿ ನಾನು ನೋಡಿದೆ, ರಾಶಿ ಸಲಹೆಗಳು, ಸಲಹೆಗಳಂತೆ ರಾಶಿ. ಸ್ಥಳದಲ್ಲೇ ಪರಿಹಾರ. ಏನ್ ಮಾಡಿದ್ರಪ್ಪ ಪರಿಹಾರ? ನೀವು ಪರಿಹಾರ ಮಾಡಿದ್ರೆ ಯಾಕೆ ಬೆಂಗಳೂರು ಬೆಂಗಳೂರು ಆಗ್ತಾ ಇತ್ತು? ನೀವು ಸಭೆ ಮಾಡಿದ್ರಲ್ಲ ಎಲ್ಲ ಕಡೆ ಹೋಗಿ, ಎಷ್ಟು ಹಣ ಬಿಡುಗಡೆ ಮಾಡಿದ್ರಿ ಹೇಳ್ರಿ? ಅವಾರ್ಡ್ ಬಂತಲ್ಲ, ಜನ ಅವಾರ್ಡ್ ಕೊಟ್ರು. ನಮ್ ಮೋರಿ ಸರಿ ಇಲ್ಲ, ನಮ್ ಕಸ ಸರಿ ಇಲ್ಲ, ಫ್ಲೇವರ್ ಆಗಿಲ್ಲ, ಸ್ಕೂಲ್ ಇಲ್ಲ, ಆಸ್ಪತ್ರೆ ಇಲ್ಲ, ಕುಡಿಯಕ್ಕೆ ನೀರಿಲ್ಲ. ಸಾವಿರಾರು ಅರ್ಜಿ. ನಿಮ್ ಯೋಗ್ಯತೆಗೆ, ನಿಮ್ ಕಾಂಗ್ರೆಸ್ ಯೋಗ್ಯತೆಗೆ ಒಂದು ಅರ್ಜಿನ ಕ್ಲಿಯರ್ ಮಾಡಿದ್ರನ್ರಿ. ಅವ್ರು ಹೇಳಿದ ಕೆಲಸ ಮಾಡಿರೋದು ತೋರಿಸಿ ನೀವು ಇಂಥ ಕೆಲಸ ಬಂದಿತ್ತು ನಾವು ಮಾಡಿದ್ದೀರಿ ಅಂತ. 1 ರೂಪಾಯಿ ಬಿಡುಗಡೆ ಮಾಡಿಲ್ಲ ರೀ. ಪಾಪರ್ ಔಟ್ ಇದಾರೆ ರೀ ನೀವು. ಪಾಪರ್ ಸರ್ಕಾರ ತೆರಿಗೆ ಹೇಳಿದ್ರು. ಈಗ ಅಶೋಕ್ ನಾರಾಯಣ ಅವ್ರು ಮಾತಾಡ್ಬೇಕಾದ್ರೆ ಕುಡಿಯೋ ಎಣ್ಣೆನೂ ಹಾಕ್ಬಿಟ್ಟಿದ್ದಾರೆ, ಕ್ವಾರ್ಟರ್. ಅದೇನು ಹಾಳು ಬರ್ತಾ ಇದ್ದಲ್ಲ, ಎಣ್ಣೆ ನಿಂದು ಊಟ ನಿಂದು ಅಂತ. ಹಂಗೆ ಇವರು ಎಣ್ಣೆ ಮೇಲೆ 50 ರೂಪಾಯಿ, ಕ್ವಾರ್ಟರ್ ಮೇಲೆ 50 ರೂಪಾಯಿ ಹಾಕಿ ಪ್ರತಿ ಮನೆಗೂ ಯಾರ್ಯಾರು ಎಣ್ಣೆ ಅವ್ರ ಮೇಲೆ 2,2 ಸಾವಿರ ವಸೂಲಿ ಮಾಡಿದ್ರಿ. ಆಹಾರದ ಬೆಲೆ ಜಾಸ್ತಿ ಮಾಡಿದ್ರೆ ರೈತರು ಕೊಡ್ಬೇಕು. ನರೇಂದ್ರ ಅವರು ಕೊಟ್ಟ 1 ನಯಾ ಪೈಸೆ ಕೊಟ್ಟಿಲ್ಲ ರೈತರಿಗೆ. 3 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು. ಮನೆ ರಿಜಿಸ್ಟರ್ ಮಾಡಿರಂಗಿಲ್ಲ, ಹೊಲ ರಿಜಿಸ್ಟರ್ ಮಾಡಿರಂಗಿಲ್ಲ, ಜಾಸ್ತಿ ಮಾಡಿದ್ರು. ಕರೆಂಟ್ ಬಿಲ್ಲು 4 ರೂಪಾಯಿ ಇತ್ತು, 7 ರೂಪಾಯಿ ಮಾಡಿದ್ರು. ಈಗ 4 ರೂಪಾಯಿ ಇದ್ದು 7 ರೂಪಾಯಿ. ಬೆಂಗಳೂರು ಟ್ಯಾಕ್ಸ್ ಅದು ಜಾಸ್ತಿ ಮಾಡಿದ್ರು. ಬೆಂಗಳೂರು ಟ್ಯಾಕ್ಸ್ ಬೋರ್ವೆಲ್ಗಳಿಗೆ ಮೊನ್ನೆ ಬರ ಬಂದು ಇಡೀ ಬೆಂಗಳೂರಲ್ಲಿ ಈಗ 40%, ಸುಮಾರು 1000 ಬೋರ್ವೆಲ್ಗಳು ನೀರಿಲ್ಲದೆ ಹಾಳಾದ್ರು. ನೀರೇ ಇಲ್ಲ. ನಾವು ಕೇಳಿದ್ರು ಎಲ್ಲ. ಆಮೇಲೆ ಮುನ್ರಾಜು ಬರ್ತಾ ಕಾರಲ್ಲಿ ಹೇಳಿದ್ರು, ಸರ್ ನಾನು ಇದುವರೆಗೂ 40 ಪತ್ರ ಬರೆದಿದ್ದೀನಿ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ, ಕಮಿಷನರ್ಗೆ. ನಾನು ಹೇಳಿದೆ ರಿಪ್ಲೈ ಬಂತ ಅಂತ. ಒಂದಕ್ಕೂ ರಿಪ್ಲೈ ಬಂದಿಲ್ಲ ಸರ್, ನಾನು ಹೈಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಅಂದ್ರೆ ಈ
ಸರ್ಕಾರದಲ್ಲಿ ಏನು ಆಗಂಗಿಲ್ಲ, ಕೋರ್ಟ್ ಬೆಂಚ್ ಕಟ್ಟಬೇಕು, ನಾವೀಗ ನಿಮ್ ರೋಡ್ ಹಾಕ್ಬೇಕಾ, ನಿಮ್ಗೊಂದು ಬೋರ್ಡ್ ಬೇಕಾ, ಕೊಡೋರು ನಾವು ಕೋರ್ಟ್ ಹೋಗಿ ಬೋರ್ಡ್ ತರ ಸ್ಥಿತಿಗೆ ಕರ್ನಾಟಕದಲ್ಲಿ ಬೆಂಗಳೂರನ್ನ ತಂದ್ಬಿಟ್ಟಿದ್ದೇವೆ. ಇದೇನಾ ನನ್ನಪ್ಪ ಡಿ ಕೆ ಶಿವಕುಮಾರ್ ಅವರೇ, ನಿಮ್ ಬ್ರ್ಯಾಂಡ್ ಬೆಂಗಳೂರು ಇದೇನಾ? ಏನು ದೊಡ್ಡ ದೊಡ್ಡ ಸಭೆ ಮಾಡಿದ್ರಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗಿ, ಎಷ್ಟು ಅರ್ಜಿ ಬಂದಿತ್ತು, ಎಷ್ಟು ಕ್ಲಿಯರ್ ಮಾಡಿದ್ರಿ ಹೇಳಿ ಎಲ್ಲ ನಾವು ಕ್ಲಿಯರ್ ಮಾಡಿದ್ದೀರಾ? ಶೋ, ಫೋಟೋ ಶೋ ಅಷ್ಟೇ. ಚುನಾವಣೆ ಬರ್ತಾ ಇತ್ತು, ಫೋಟೋ ಶೋ. ಇವತ್ತು ಹೇಳಿದ್ದಾರೆ ಯಾರು, ಸಿದ್ದರಾಮಯ್ಯನವರು, ಸಾರಂಗೌಡ್ರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಏನಂದ್ರೆ, ಮೋದಿ ಯೋಗ್ಯತೆಗೆ ಅವ್ರು ಪದ ಬಳಕೆ ಮಾಡಿರೋದು ಪ್ರಧಾನಮಂತ್ರಿಗಳ ಬಗ್ಗೆ ನಾಚಿಕೆ ಆಗಲ್ಲ ಮಾತಾಡಕ್ಕೆ. ಮೋದಿ ಅವ್ರ ಬಗ್ಗೆ ನಿಮ್ಮ ಜನ್ಮದಲ್ಲಿ ಎತ್ತುವಷ್ಟರಲ್ಲಿ ಒಂದು ಕೈಗಾರಿಕೆ ತಂದಿದ್ದೀರಂದ್ರೆ ಅಂತ ಕೇಳಿದ್ದಾರೆ ಯಾರು, ಸಿದ್ದರಾಮಯ್ಯನವರು. ಯಾಕೆ ಜ್ಞಾಪಕ ಇಲ್ವಾ ನಿಮ್ಗೆ? ಇಲ್ಲಿ ಹೆಲಿಕಾಪ್ಟರ್ ತುಮಕೂರಿನಲ್ಲಿ ಗುಬ್ಬಿಯಲ್ಲಿ ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ತಂದವರು ಯಾರು? ಸ್ಮಾರ್ಟ್ ಸಿಟಿ ತಂದವರು ಯಾರು? ಮುಚ್ಚೋಗ್ತಾ ಇರೋ ಫ್ಯಾಕ್ಟ್ರಿಗಳೆಲ್ಲ ತೆಗೆದವರು ಯಾರು? ಮೆಟ್ರೋಗೆ ಹಣ ಕೊಟ್ಟಿರೋದು, ಇವತ್ತು ಮೆಟ್ರೋ ನಡೀತಾ ಇದೆ, ಹಣ ಕೊಟ್ಟವ್ರು ಯಾರು? ಇದೇ ನರೇಂದ್ರ ಮೋದಿ. ಫಸ್ಟ್ ಮೆಟ್ರೋ ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ, ಈ ಕಳ್ಳರು ಏನೇ INDA ಮಾಡ್ಕೊಂಡಿದ್ದಾರೆ, ಕಳ್ಳರು ಕದೀಮರು. ಅಲ್ಲಿಗೂ ಅವರ 40 ಜನ ಕಳ್ಳರು ಇದಾರಲ್ಲ, ಈ ಕಾಂಗ್ರೆಸ್ ಕಳ್ಳರು ಏನೇ ಮಾಡಿದ್ರು ಮೋದಿ ಬರೋದನ್ನ ತಡೆಯಕ್ಕಾಗಲ್ಲ ಇವ್ರ ಕೈಲಿ. ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಹಾಗೆ ಆಗ್ತಾರೆ. ಆಗ ಈ ಕಳ್ಳರನ್ನೆಲ್ಲ ಹಿಡಿದು ಜೈಲಿಗೆ ಹಾಕ್ತಾರೆ. ಈ ಕಳ್ಳರನ್ನೆಲ್ಲ ಜೈಲಿಗೆ ಹಾಕ್ತಾರೆ. ಬಂಧುಗಳೇ, ಇವತ್ತು ನಾವು ನೋಡ್ತಾ ಇದ್ದೀವಿ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಾವೆಲ್ಲ ಹೋರಾಟ ಮಾಡಿದ್ರಿ, ವಿಧಾನಸಭೆ ಒಳಗಡೆನೂ ಹೋರಾಟ ಮಾಡಿದ್ರಿ, ಹೊರಗಡೆನೂ. ಇದು ಲೂಟಿಕೋರರ ಸರ್ಕಾರ ಅಂತ ಸಿದ್ದರಾಮಯ್ಯ ಕೇಳಿದ್ರು, ಏನಪ್ಪ ಬಿಜೆಪಿಯವರೇ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆಯಾ ಅಂತ ಕೇಳಿದ್ರು. ಸಾಕ್ಷಿ ಕೊಡ್ರಿ, ಸುಮ್ಮನೆ ಗಾಳಿಯಲ್ಲಿ ಸಂತೆ ಭಾಷಣ ಮಾಡಬೇಡಿ, ಸಾಕ್ಷಿ ಕೊಡಿ ಅಂತ ಹೇಳಿದ್ರು. ಇವತ್ತು ಚಂದ್ರಶೇಖರ್ ಅನ್ನೋ ಒಬ್ಬ ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಸೂಸೈಡ್ ಮಾಡಿಕೊಂಡು ಡೆತ್ ಸರ್ಟಿಫಿಕೇಟ್, ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. 187 ಕೋಟಿ ಲೂಟಿ ಮಾಡಿದ್ದಾರೆ. ಸರ್ಕಾರದ ಆದೇಶದ ಮೇಲೆ, ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮಂತ್ರಿ ಆದೇಶದ ಮೇಲೆ 187 ಕೋಟಿ ಚೆಕ್ ಅಲ್ಲಿ ನೇರವಾಗಿ ಲೂಟಿ ಹೊಡೆದಿದ್ದಾರೆ. ಹಂಗೆ ಗೊತ್ತಿಲ್ಲದೆ ಹೊರಗಡೆ ಹಾಕೊಂಡಿದ್ದಾರೆ. ಬ್ಯಾಂಕಿಂದ ಬ್ಯಾಂಕ್ ಟ್ರಾನ್ಸ್ಫರ್ ಅಷ್ಟೇ. ಅದು ಯಾವ ಬ್ಯಾಂಕ್ ಅಲ್ಲಿ ಇತ್ತು ಆ ಬ್ಯಾಂಕ್ ಅಲ್ಲಿ ಅಕೌಂಟ್ ಹಂಗೆ ಇತ್ತು, ವಾಲ್ಮೀಕಿ ನಿಗಮದ್ದು ಹಂಗೆ ಇತ್ತು. ಇನ್ನೊಂದು ಅಕೌಂಟ್ ಓಪನ್ ಮಾಡಿದ್ರು ಬೇರೆ ಕಡೆ. ಈ ಬ್ಯಾಂಕ್ ಇಂದ ಆ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಸರ್ಕಾರಕ್ಕೆ ಲೂಟಿ ಹೊಡೆದ್ರು. ಸರ್ಕಾರ ಲೂಟಿ ಆದೇಶ ಇದು ಕೇಳಿದ್ರಲ್ಲ. ಸಾಕ್ಷಿ 180 ಕೋಟಿ ಲೂಟಿ ಹೊಡೆದಿದ್ದಾರಲ್ಲ, ಇದಕ್ಕಿಂತ ಸಾಕ್ಷಿ ಬೇಕಾ ಸಿದ್ದರಾಮಯ್ಯನವರೇ? ನಿಮಗೆ ಮಾನ ಮರ್ಯಾದೆ ಇದ್ರೆ, ಗೌರವ ಇದ್ರೆ, ಮುಖ್ಯಮಂತ್ರಿ ಸ್ಥಾನದ ಬೆಲೆ ಇದ್ರೆ ಇವತ್ತೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಹೇಳಿದ್ರಿ ಬಿಜೆಪಿ ಒಂದು ಸಾಕ್ಷಿ, 1 ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂದ್ರಿ. 1 ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ನಾನು ಲಂಚ ಹೊಡೆದಿರೋದು, ಯಾವ್ದಾದ್ರು ವರ್ಗಾವಣೆಯಲ್ಲಿ ಲಂಚ ಹೊಡೆದಿದ್ರೆ, ಕಾಮಗಾರಿಯಲ್ಲಿ ಲಂಚ ಹೊಡೆದಿದ್ರೆ ನಾನು 1 ನಿಮಿಷನೂ ನಿಲ್ಲಲ್ಲ ಅಂದ್ರು. ಈಗ ಏನ್ ಹೇಳ್ತೀರಾ ಸಿದ್ದರಾಮಯ್ಯನವರೇ? ಚೆಕ್ಕಲ್ಲಿ ಲೂಟಿ ಹೊಡೆದಿದ್ದೀರಲ್ಲ, ಚೆಕ್ಕಲ್ಲಿ ಲೂಟಿ ಭಾಗ್ಯ ಕೊಟ್ರೆ ಇವತ್ತು ಕರ್ನಾಟಕಕ್ಕೆ. ಒಬ್ಬ ಅಧಿಕಾರಿ ಸಾವಿನ ಒಂದು ಅವರ ಹೇಳಿಕೆಯಲ್ಲಿ, ಅವರ ಲೆಟರ್ ಕ್ಲಿಯರ್ ಬರೆದಿದ್ದಾನೆ, ಯಾರ್ಯಾರು ಕೊಟ್ರಿ, ಯಾರ್ಯಾವ ಸರ್ಕಾರದ ಫೋನ್ ಹೆಂಗ್ ಬಂತು ಅವ್ರಿಗೆ. ಫೋನಲ್ಲಿ ಬರ್ತದೆ ಸರ್ಕಾರದಲ್ಲಿ, ನೀನೇನು ಮಾತಾಡಬೇಡಪ್ಪ. ಡೆತ್ ನೋಟ್ ಅಲ್ಲಿ ಬರೆದಿರೋದು ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೀನು ಸೈಲೆಂಟ್ ಆಗಿ ಬಿಡುಗಡೆ ಮಾಡ್ಬಿಡು 187 ಕೋಟಿ ಹೇಳಿರೋದು ಸರ್ಕಾರದಿಂದ. 187 ಕೋಟಿ ಸೈಲೆಂಟ್ ಆಗಿ ಬಿಡುಗಡೆ. ಅವನು ಹೇಳಿದ ನಾನು ತಪ್ಪೇ ಮಾಡಿಲ್ಲ, ನನ್ನ ಮೇಲೆ ಆಪಾದನೆ ಮಾಡಿದ್ರು, ಈ ಕಿರುಕುಳ ತಾಳಲಾರ್ದೆ ನಾನು ಆತ್ಮಹತ್ಯೆ ಮಾಡುವಂತ ಇದ್ದೀನಿ ಅಂತ.
ಈಶ್ವರಪ್ಪನವ್ರ ಮೇಲೆ ಆಪಾದನೆ ಬಂದಾಗ ಏನ್ ಹೇಳಿದ್ರಿ ನೀವು ಕಾಂಗ್ರೆಸ್ ಅವರು? ಏನ್ ಹೇಳಿದ್ರಿ ಕಾಂಗ್ರೆಸ್ ಅವರು ನೀವು? ಈಶ್ವರಪ್ಪನವರೇ ಆತ್ಮಹತ್ಯೆಗೆ ಕಾರಣ ಅಂತ. ಇವಾಗ ಏನ್ ಹೇಳ್ತೀರಾ ನೀವು ಮುಖ್ಯಮಂತ್ರಿಗಳೇ? ಅವಾಗ ವಿಧಾನಸಭೆಯಲ್ಲಿ ಮಾತಾಡಿದ್ರಲ್ಲ, ಈಗ ಏನ್ ಹೇಳ್ತೀರಾ? ಈಗ ರಾಜೀನಾಮೆ ಯಾಕೆ ಕೊಡಲ್ಲ ನೀವು? ಅವತ್ತು ಈಶ್ವರಪ್ಪನ ರಾಜೀನಾಮೆ ತಗೊಂಡ್ರಿ, ಈಗ ಯಾಕೆ ಕೊಡಲ್ಲ ನೀವು ರಾಜೀನಾಮೆ? ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಮಾನ ಮರ್ಯಾದೆ ಇದೆ ಕಾಂಗ್ರೆಸ್ ಅವ್ರಿಗೆ? ಲೂಟಿ ಮಾಡುವಂತ ಇಂತ ಕಾಂಗ್ರೆಸ್ ಬೆಂಗಳೂರನ್ನ ಕ್ರೈಮ್ ಸಿಟಿ ಮಾಡಿಬಿಟ್ಟಿದೆ. ಇಡೀ ಕರ್ನಾಟಕ ಕ್ರೈಮ್ ಆಗಿದೆ, ಊಟ ಕರ್ನಾಟಕ ಆಗಿದೆ. ಎಲ್ಲ ಕಡೆ ನೋಡಿ, ಮೊನ್ನೆ ಚನ್ನಗಿರಿಯಲ್ಲಿ ಆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಆ ಮುಸ್ಲಿಂ ಗಲಾಟೆ ಮಾಡೋರು ನುಗ್ಗಿ ಪೊಲೀಸ್ ಸ್ಟೇಷನ್ ನ ಧ್ವಂಸ ಮಾಡಾಕ್ತಾರೆ, ಪೊಲೀಸ್ ಕಾರ್ಗಳನ್ನೆಲ್ಲ ಹೊಡೆದಾಕ್ತಾರೆ. ನಿಮ್ ಯೋಗ್ಯತೆಗೆ ಕ್ರಮ ತೆಗೆದುಕೊಳ್ಳೋಕೆ ಯೋಗ್ಯತೆ ಇಲ್ಲದೆ ಸರ್ಕಾರ ನೀವು. ಉಡುಪಿಯಲ್ಲಿ ಗಲಾಟೆ ಆಗ್ತದೆ, ದೊಂಬಿ ಮುಸ್ಲಿಮರು ಕಿತ್ತಾಡ್ತಾರೆ, ನಿಮ್ ಸರ್ಕಾರ ಏನು ಮಾಡಲ್ಲ. ಆರ್ ನಗರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ನುಗ್ಗಿ ಒಬ್ಬ ಮಹಿಳಾ ಸಬ್ ಇನ್ಸ್ಪೆಕ್ಟರ್ 3 ಜನ ಮುಸ್ಲಿಂ ಮಹಿಳೆಯರು ನುಗ್ಗಿ ಪೊಲೀಸ್ ಸ್ಟೇಷನ್ ಹಿಡಿದ್ರೆ ಎಗ್ಗ ಮುಗ್ಗ ಹೊಡೆದ ಹಾಕ್ತಾರೆ. ಅಲ್ಲೇ ನೀವೇನು ಮಾಡಲ್ಲ, ಏನು ಮಾಡಲ್ಲ. ಕೇಳಿದ್ರೆ ನಮ್ ಬ್ರದರ್ಸ್ ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಕೇಳಿದ್ರೆ ನಮ್ ಬ್ರದರ್ಸ್. ಇಲ್ಲಿ ದೊಂಬಿ ಆಗ್ತಾ ಇದೆಲ್ಲ ನಿಮ್ ಬ್ರದರ್ಗಳೇ ಮಾಡ್ತಾ ಇರೋದು, ನಿಮ್ ಬ್ರದರ್ಗಳೇ ಮಾಡ್ತಾ ಇರೋದು. ಡಿ ಕೆ ಶಿವಕುಮಾರ್ ಅವರೇ ಯಾಕೆ ಸೈಲೆಂಟ್ ಆಗಿದ್ದೀರಾ? ಇದ ನಿಮ್ಮ ಆಡಳಿತ. ಇವತ್ತು ಬೆಂಗಳೂರಲ್ಲಿ ಹಳ್ಳ ಬಿದ್ದು 100 ಜನಕ್ಕೆ ತೊಂದರೆ ಆಗ್ತಾ ಇದೆ, ಸಾವು ನೋವುಗಳಾಗ್ತಾ ಇದೆ. ನಿಮ್ ಕಣ್ಣೇ ಕಾಣಿಸಲ್ವಾ? ಕಣ್ಣು ಕಾಣದೇ ಇರೋ ಸರ್ಕಾರ ಇದು. ಬೆಂಗಳೂರಲ್ಲೇ ಓಡಾಡ್ತಾರೆ. ಏನ್ ನಾನು ಕೇಳಿದ್ರೆ ಒಂದ್ಸರಿ ಅಶ್ವಥ್ ನಾರಾಯಣ ಅವ್ರದ್ದು ಏನೋ ಗಲಾಟೆ ಆಯ್ತು. ಅವಾಗ ಹೇಳಿದ್ರು ನಾನು ಬೆಂಗಳೂರಿಗೆ ಅಶ್ವಥ್ ನಾರಾಯಣ್ ಅವತ್ತು ನಿನ್ನೆ ಅಶ್ವಥ್ ನಾರಾಯಣ್ ರಾಮನಗರದ ಗಲಾಟೆ ಆಡಿದಾಗ ಅಶ್ವಥ್ ನಾರಾಯಣ್ ಹೇಳಿದ್ರು ಬೆಂಗಳೂರಿಗೆ ನಾನು ಕಿವಿ ಮೇಲೆ ಹೂ ಇಟ್ಕೊಂಡು ಬಂದಿಲ್ಲ ಅಂದ್ರು. ಈಗೇನು ಇಟ್ಕೊಂಡಿದ್ದೀರಾ ಶಿವಕುಮಾರ್ ಅವರೇ? ಯಾವ ಚೆಂಡು ಹೂ ಇಟ್ಕೊಂಡಿದ್ದೀರ ನೀವು? ಏನ್ ಇಟ್ಕೊಂಡು ಬೆಂಗಳೂರಿಗೆ ಬಂದ್ರಿ ನೀವು? ಕಾಲಿಫ್ಲವರ್ ಇಟ್ಕೊಂಡು ಬಂದ್ರ ನೀವು? ಅವಾಗ ಹೇಳಿದ್ರಿ ನಮ್ಮ ಅಶ್ವಥ್ ನಾರಾಯಣ್ ಅವರಿಗೆ, ಈಗ ಬೆಂಗಳೂರವ್ರ ಮೇಲೆ ಕಿವಿ ಹೂವು ಇಟ್ಟಕ್ ಬರ್ತಾ ಇದ್ದೀರಲ್ಲ. ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀನಿ. ಅದೇನ್ ಬ್ರ್ಯಾಂಡೇ ಗೊತ್ತಿಲ್ಲ. ಕೊಡೆಗೆ ನಾವು ಯಾವ ಸ್ಥಿತಿಗೆ ಮುಟ್ಟಿದ್ದೀರಿ ಅಂತ ಹೇಳಿದ್ರೆ ಕಸದ ರಾಶಿ ಹಳ್ಳ ಕೊಳ್ಳದ ರಸ್ತೆ, ಮನೆಯಿಂದ ಆಚೆ ಹೆಣ್ಮಕ್ಳು ಹೋದ್ರೆ ಬದುಕೋ ಗ್ಯಾರಂಟಿ ಇಲ್ಲ, ಕಾಲೇಜ್ ಹೋದ್ರೆ ಬದುಕೋ ಗ್ಯಾರಂಟಿ ಇಲ್ಲ. ಇಂಥ ಒಂದು ಭ್ರಷ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ಒಂದೇ ಒಂದು ಕರೆ ಮೇರೆಗೆ ಇವತ್ತು ಸಾವಿರಾರು ಜನ ಇವತ್ತು ಬಿಜೆಪಿ ಕಾರ್ಯಕರ್ತರು ಈ ಭ್ರಷ್ಟ ಸರ್ಕಾರ ಇರಬಾರ್ದು, ಬೆಂಗಳೂರಿಗೆ ದ್ರೋಹ ಮಾಡಿದಂತ ಸರ್ಕಾರ, ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಲೂಟಿ ಮಾಡ್ತಾ ಇರೋ ಸರ್ಕಾರ, ಬ್ರ್ಯಾಂಡ್ ಬೆಂಗಳೂರು ಹೆಸರನ್ನು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಟ್ಯಾಕ್ಸ್ ಅನ್ನ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಟ್ಯಾಕ್ಸ್, ಯಾರೇ ಬಿಲ್ಡಿಂಗ್ ಕಟ್ಟಿದ್ರು ಕಾಂಗ್ರೆಸ್ ಟ್ಯಾಕ್ಸ್ ಕೊಡಬೇಕು, ಯಾರೇ ಬಿಲ್ಡಿಂಗ್ ಕಟ್ಟರು ಕಾಂಗ್ರೆಸ್ ಟ್ಯಾಕ್ಸ್ ಕೊಡಬೇಕು. ಈ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಇರ್ತಾ ಇರೋದು ನಾವು ನೋಡ್ತಾ ಇದ್ದೀರಿ. ನಿಜವಾಗೂ ಈ ಬ್ರ್ಯಾಂಡ್ ಬೆಂಗಳೂರು ಅಂತ ನೀವೇನು ಹೇಳಿದ್ರಿ, ಮೋಸ ಮಾಡ್ತಾ ಇದ್ದೀರಾ. ಮೋಸ ಮಾಡಿ ಓಟ್ಗೋಸ್ಕರ, ಪಾರ್ಲಿಮೆಂಟ್ ಅಲ್ಲಿ ಓಟ್ ತಗೊಳ್ಳೋಗೋಸ್ಕರ ಈ ಬ್ರ್ಯಾಂಡ್ ಬೆಂಗಳೂರನ್ನ ಬಿಟ್ರಿ. ಈಗ ಬ್ಯಾಡ್ ಬೆಂಗಳೂರು ಆಗೋಯ್ತು, ಕ್ರೈಮ್ ಬೆಂಗಳೂರು ಆಗೋಯ್ತು, ಬಾಂಬ್ ಬೆಂಗಳೂರು ಆಗೋಯ್ತು. ಆ ಕೆಫೆಯಲ್ಲಿ ಬಾಂಬ್ ಹಾಕಿದ್ಮೇಲೆ ಬಾಂಬ್ ಬೆಂಗಳೂರು ಮಾಡಿದವರು ನೀವೇ, ಬ್ಯಾಡ್ ಬೆಂಗಳೂರು ಮಾಡಿದವರು ನೀವೇ, ಕ್ರೈಮ್ ಬೆಂಗಳೂರು ಮಾಡಿದವರು ನೀವೇ. ಇದು ಕಾಂಗ್ರೆಸ್ಸಿನ ಬಳುವಳಿ. ಇದು ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರಿಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿಯವರು ಒಂದೇ ವರ್ಷದಲ್ಲಿ 6,000 ಕೋಟಿ ಕೊಟ್ಟರು. 6,000 ಕೋಟಿ. ಯಡಿಯೂರಪ್ಪನವರು ಬಿಡಿಎಯಿಂದ ಸರ್ಕಾರದಿಂದ ಸುಮಾರು 7,000 ಕೋಟಿ ಕೊಟ್ಟರು ಪ್ರತಿ ವರ್ಷ. ನಿಮ್ ಯೋಗ್ಯತೆಗೆ ಒಂದೇ ಒಂದು ನಯಾ ಪೈಸಾ ಕೊಟ್ಟಿಲ್ಲ ಬೆಂಗಳೂರು ಅಭಿವೃದ್ಧಿಗೆ. ಒಂದು ಹೊಸ ಕಲ್ಲು, ಯಾವುದಾದ್ರೂ ಹೊಸ ಕಲ್ಲು ನಾನು ಈ ಕಾಮಗಾರಿಯನ್ನ ಶುರು ಮಾಡಿದ್ದೀನಿ ಅಂತ ಒಂದು ಫ್ಲೈಓವರ್ ನಾವು ಶುರು ಮಾಡಿದ್ದೀರಿ ಅಂತ ಒಂದೇ ಒಂದು ಫ್ಲೈಓವರ್ ತೋರಿಸಿ ನೋಡೋಣ. ಇಡೀ ಬೆಂಗಳೂರು ಒಂದು ಫ್ಲೈಓವರ್ ತೋರಿಸಿ.
ಒಂದೇ ಒಂದು ಫ್ಲೈಓವರ್ ಮಾಡಿಲ್ಲ ನಾವು. ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ, ಹಳ್ಳ ಕೊಳ್ಳ ಬಿದ್ದಿರೋ ರಸ್ತೆಯನ್ನ ಇದರ ವಿರುದ್ಧವಾದಂತಹ ಪ್ರತಿಭಟನೆಗೆ ನಾವು ಎಲ್ಲ ಬೆಂಗಳೂರಿನ 28 ಕ್ಷೇತ್ರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ತಾವು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಶಿರಸಾವಹಿಸಿ ನಮಸ್ಕಾರಗಳನ್ನ ಮಾಡ್ತಾ ಇದ್ದೀನಿ. ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲ ಬೆಂಗಳೂರಿನ ಎಲ್ಲ ಶಾಸಕರು, ಎಲ್ಲ ಮಾಜಿ ಶಾಸಕರು, ಎಲ್ಲ ನಮ್ಮ ಮುಖಂಡರು ಕೂಡ ಈ ಹೋರಾಟಕ್ಕೆ ಬರೋ ಮುಖಾಂತರ ಈ ಕೆಟ್ಟ ಸರ್ಕಾರವನ್ನ ಕಿತ್ತೊಗೆಯುವಂಥದ್ದು, ಕೆಟ್ಟ ಸರ್ಕಾರವನ್ನ ಕಿತ್ತೊಗೆಯುವಂತ ಕೆಲಸವನ್ನ ನಾವು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧಿಕ್ಕಾರ ಕೊಡೋಣ.